ವೆಲ್ಕಮ್ ಬ್ಯಾಕ್. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ರಾಯಭಾರಿ ಆಗಿರ್ತಕ್ಕಂಥದ್ದು ಈಗ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ರಾಯಭಾರಿ ಇವತ್ತು KSDL ಕಚೇರಿ ಮುಂದೆ ಪ್ರತಿಭಟನೆ ಆಗ್ತಾ ಇದೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಕನ್ನಡ ಪರ ಸಂಘಟನೆ ಮತ್ತು ಯುವ ಕರ್ನಾಟಕ ವೇದಿಕೆಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೇಕಿಲ್ಲ ಬೇಕಿಲ್ಲ ತಮನ್ನಾ ಬೇಕಿಲ್ಲ ಅಂತ ಘೋಷಣೆ. ಸರ್ಕಾರದ ಕನ್ನಡ ವಿರೋಧಿ ನೀತಿ ಇದು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಆ್ಯಂಡ್ ಇದು ಯಾಕೆ ತಮನ್ನಾ ಆಯ್ಕೆ ಆಯಿತು ಅಂತಕ್ಕಂಥದ್ದನ್ನು MB ಪಾಟೀಲ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕನ್ನಡದವ್ರನ್ನೇ ನೀವು ಯಾಕೆ ಅವಕಾಶ ಕೊಡ್ತಿಲ್ಲ ಅಂತ ರೂಪೇಶ್ ರಾಜಣ್ಣ ಎಲ್ಲ ಸೇರಿಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕೆ ಕನ್ನಡಿಗರನ್ನ ತಗೊಳ್ಳಿಲ್ಲ ಅನ್ನೋದಕ್ಕೂ MB ಪಾಟೀಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಇವರು ಒಪ್ತಾ ಇಲ್ಲ, ಹಾಗಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಭಾಟಿಯಾ ಅವರನ್ನು ರಾಯಭಾರಿಯಾಗಿ ತಗೊಂಡಿದ್ದಕ್ಕೆ ಅವರು ಹೇಳಿದರು, ನಾವು ಪೂಜಾ ಹೆಗಡೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ರಶ್ಮಿಕಾ ಮಂದಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಶ್ರೀಲೀಲಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲರೂ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಸೈನ್ ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರೂ ಬರೋದಕ್ಕಾಗಲ್ಲ. ಇನ್ನು ದೀಪಿಕಾ ಪಡುಕೋಣೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಸಿಕ್ಕಾಪಟ್ಟೆ ನಮ್ಮ ಬಜೆಟಿಗೆ ಸಿಗಲ್ಲ. ಅವರು 30 ಕೋಟಿ 40 ಕೋಟಿ ಕೇಳ್ತಾರಂತೆ, ಆಗಲ್ಲ. ಹಾಗಾಗಿ ತಮನ್ನಾ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಯಾಕೆಂದರೆ ಇದು ಮೈಸೂರು ಸ್ಯಾಂಡಲ್ ಸೋಪನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾಡಬೇಕು, ಪ್ರಮೋಷನ್ ಮಾಡಬೇಕು. ಶಿ ಈಸ್ ದ ರೈಟ್ ಚಾಯ್ಸ್ ಅಂತ ಅನ್ನಿಸ್ತು, ತಗೊಂಡ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕನ್ನಡ ವಿರೋಧಿ ನೀತಿ, ಕರ್ನಾಟಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮೈಸೂರು ಸಾಬೂನು ಮತ್ತು ಡಿಟರ್ಜೆಂಟ್ ಏನು ನಿಗಮ ಏನಿದೆ. ಇವತ್ತು ನಮ್ಮ ಮೈಸೂರು ಮಹಾರಾಜರು ಹುಟ್ಟಾಕದಂಥ ಒಂದು ಸಂಸ್ಥೆ, ಇವತ್ತು ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಗೆ ನಮ್ಮ ಅಣ್ಣವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಪುನೀತ್ ರಾಜ್ಕುಮಾರ್ ಅವರಾಗಿದ್ದರು, ಇವತ್ತು ಕನ್ನಡದ ನಟರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಆದರೆ ಇವತ್ತು ಇಡೀ ಪ್ರಪಂಚವನ್ನು ಮುಟ್ಟಿದೆ. ಆದರೆ ರಾಜ ಮಹಾರಾಜರು ಸ್ಥಾಪನೆ ಮಾಡಿದಂಥ ಮೈಸೂರು ಸ್ಯಾಂಡಲ್ ಇವತ್ತು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದು. ನೀವಿಲ್ಲಿ ಯಾವುದೋ ಒಬ್ಬ ಹಿಂದಿ ನಟಿಯನ್ನು ಕರ್ಕೊಬಂದು 6.5 ಕೋಟಿ ಹಣವನ್ನು ಅವರಿಗೆ ನೀವು ವ್ಯಯ ಮಾಡಿ ನಮ್ಮ ಸಂಸ್ಥೆಗೆ ನೀವು ಅವ್ರನ್ನ ನಿಯಮ ಮಾಡ್ಕೋತಾ ಇದ್ದೀರಲ್ಲ, ನಿಮಗೇನು ಅವ್ರ ಮೇಲೆ ಅಭಿಮಾನ ಇದೆಯಾ, ಲವ್ ಇದೆಯಾ ನಿಮ್ಗೇನಾದರೂ ನೀವು ಏನು ತಮನ್ನಾ ಮೇಲೆ? ಹಾಗಾಗಿ ಕರ್ಕೊಂಬಂದು ಈ ರೀತಿ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಗೆ ಅಷ್ಟೊಂದು ಅಭಿಮಾನ ಇದ್ದರೆ MB ಪಾಟೀಲ್ರೆ ಅಥವಾ ಯಾರು ಈ ಅಧ್ಯಕ್ಷರಿದ್ದಾರೆ, ನೀವು ತಮನ್ನಾ ಅವ್ರನ್ನ ಹಾಕೊಂಡು ಒಂದು ಫಿಲಮ್ ಮಾಡಿ ಯಾವುದಾದ್ರು ನಿಮಗೆ ಬೇಕು ಅಂತಂದರೆ ನಮಗೆ ಅವಶ್ಯಕತೆ ಇಲ್ಲ. ಕನ್ನಡದ ನಟಿಯರೇ ಇಲ್ವಾ? ಇವತ್ತು ನೀವು ಅವಕಾಶ ಕೇಳಿದ್ರೆ ಸುದೀಪ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು, ಯಶ್ ಅವರಾಗಿರ್ಬೋದು, ಅವರು ಪ್ಯಾನ್ ಇಂಡಿಯಾ ಸ್ಟಾರು. ಅವ್ರನ್ನ ಕರ್ಕೊಬನ್ನಿ, ಉಚಿತವಾಗಿ ಬೇಕಾದರೆ ಅವರು ಜಾಹೀರಾತನ್ನು ಕೊಡ್ತಾರೆ. ಇದು 6 ಕೋಟಿ ಕೇವಲ ಜಾಹೀರಾತಿಗೆ ಅಷ್ಟೇ ಅಲ್ಲ, ಇದಾದ ಮೇಲೆ ಅವ್ರಿಗೆ ಆ್ಯಡ್ ಶೂಟ್ ಅಂತ ಮಾಡ್ತಾರೆ. ಅವ್ರಿಗೆ ಬಟ್ಟೆಗಳು, ಅವ್ರಿಗೆ ಓಡಾಡೋದಕ್ಕೆ ಇನ್ನೊಂದು 2-3 ಕೋಟಿ ಎಕ್ಸ್ಟ್ರಾ. ಇಲ್ಲೇನು ಕಮಿಷನ್ ಹೊಡಿಬೇಕು ಅಂತ ತಂದ್ಬಿಟ್ಟು ಈ ರೀತಿ ಅವ್ರನ್ನ ಕರ್ಕೊಬಂದು ನೀವು ಈ ರೀತಿ ಕನ್ನಡಿಗರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ. ಇದೇ ಹಣವನ್ನು ಇವತ್ತು ಮಳೆಯಿಂದ ಬೆಂಗಳೂರಲ್ಲಿ ಎಷ್ಟೋ ರಸ್ತೆಗಳು ಎಷ್ಟು ಅವಾಂತರ ಸೃಷ್ಟಿ ಮಾಡಿದೆ, ಆ ಜಾಗಗಳಲ್ಲಿ ಬಳಸಿ ಅಭಿವೃದ್ಧಿಗೆ. ಇವರ ವರ್ಷನ್ನು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಇವ್ರು ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಅವ್ರ ವರ್ಷನ್ ಅವ್ರಿಗೆ. ಬಟ್ ನೋಡೋಣ, ಹೋರಾಟ ಅಂತೂ ಮಾಡಿದ್ದಾರೆ ಇವತ್ತು ಅವರು ದೊಡ್ಡ ಮಟ್ಟದಲ್ಲಿ KSDL ಕಚೇರಿ ಮುಂಭಾಗದಲ್ಲಿ. ಸರ್ಕಾರ ಅದಕ್ಕೇನು ಸ್ಪಷ್ಟನೆಯನ್ನು ಕೊಡಬೇಕಾಗಿತ್ತು MB ಪಾಟೀಲ್ ಅವರು, ಮಂತ್ರಿಗಳು ಕೊಟ್ಟಿದ್ದಾರೆ. ನಮ್ಮಲ್ಲೇ ಇರ್ತಕ್ಕಂಥವ್ರು ಪ್ರೋತ್ಸಾಹ ಕೊಡಿ ಅಂತ ಇವ್ರು ಕೇಳೋದು. ಯಶ್ ಅವ್ರನ್ನ ಕರ್ಕೊಂಡು ಬನ್ನಿ, ಸುದೀಪ್ ಅವ್ರನ್ನ ಕರ್ಕೊಂಡು ಬನ್ನಿ, ಅವರು ಪ್ಯಾನ್ ಇಂಡಿಯಾ ಸ್ಟಾರ್ಸು, ಅವ್ರ ಹತ್ರನೇ ಮಾಡಿಸಿ ಅಂತ. ಮಾರ್ಕೆಟಿಂಗ್ ಸ್ಟ್ರಾಟಜಿನ ಇದು ಯಾವ ರೀತಿ ಅಂತ ಹೇಳಿ ಒಂದನ್ನು ಕೂಡ ಸಚಿವರು ಎಲ್ಲದನ್ನು ನಿರ್ಧಾರ ಮಾಡೋದಿಲ್ಲ ಅಲ್ವಾ ಸರ್? ತಮ್ಮ ಕೈಯಲ್ಲೂ ಕೂಡ, ಯಾಕಂದ್ರೆ ತಾವಿದ್ರೆ MD ಇದ್ದೀರಾ, ಯಾಕೆ ಇವರನ್ನು ಆಯ್ಕೆ ಮಾಡಿದ್ದೀರಾ ಅಂತ ತಾವು ಹೇಳ್ಬೋದು. KSDL ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಕಳೆದ ವರ್ಷ ನಾವು FMCG ಕಂಪನಿಗಳಲ್ಲೇ ಹೈಯೆಸ್ಟ್ ಗ್ರೋತನ್ನು 14ರಿಂದ 15% ಗ್ರೋತನ್ನು ಕಂಡಿದ್ದೀವಿ. ಮೈಸೂರು ಸ್ಯಾಂಡಲ್ ಸೋಪು ಓವರಾಲ್ 2000 ಕೋಟಿ 1785 ಕೋಟಿಯಲ್ಲಿ ಕೇವಲ 18% ಕರ್ನಾಟಕದಲ್ಲಿದೆ. ನಾನು ಕನ್ನಡ ನೆಲ ಜಲ ಭಾಷೆಯನ್ನು ಗೌರವಿಸ್ತೀವಿ, ಅದನ್ನು ಉಳಿವಿಗಾಗಿ ನಾವು ಯಾವಾಗಲೂ ಬದ್ಧರಾಗಿದ್ದೀವಿ. ಬಟ್ ಮಾರುಕಟ್ಟೆಯ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೋಡಿದಾಗ ನನಗೆ ಕೇವಲ 2% ನಾರ್ತ್ ಮತ್ತು ನಾರ್ತ್ ಈಸ್ಟು ಮತ್ತು ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ನಾನು ಬೆಳವಣಿಗೆ ಮಾಡಬೇಕಾಗಿದೆ. ಗ್ಲೋಬಲ್ ಪ್ಲಾಟ್ಫಾರ್ಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಹೆಜ್ಜೆ ಗುರುತನ್ನು ಇಡಿಸಬೇಕಾಗಿದೆ. ಈ ರೀತಿ ಆದಾಗ ಪಾನ್ ಇಂಡಿಯಾ ಬೇಸಸ್ನ ನಾವು ಒಂದು ಫೇಸ್ನ ಹುಡುಕಿ ಒಂದು ಕಮಿಟಿ ಮಾಡಿ ಒಂದು ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿಯಲ್ಲಿ KSDLನ MD ಪ್ರಶಾಂತ್ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು, ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಲ್ಲಿ ಖರ್ಚಾಗೋದು ಸೇಲ್ ಆಗೋದು ನಮ್ಮ ಪ್ರಾಡಕ್ಟೇ, ಕರ್ನಾಟಕದ ಪ್ರಾಡಕ್ಟೇ.
ಹಾಗಾಗಿ ನಾವು ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥ